Hi everyone, Namaste. Welcome to Sai Niketan online classes. My dear students, myself is Dinesh Mulya, lecturer in biology. I have 11 years of teaching experience. Okay, this is the biology bridge course session. ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಸಾಯಿ ನಿಕೇತನ ಕಾಲೇಜಿನಲ್ಲಿ ಪ್ರಥಮ PUCಗೆ ಅಡ್ಮಿಷನ್ಸನ್ನು ಪಡೆದುಕೊಂಡಿರುವ, ಅದರಲ್ಲೂ ಪ್ರಥಮ PUCಯಲ್ಲಿ ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡಿಕೊಂಡಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಾರಂಭದಲ್ಲಿ ನಾವು ಅತಿ ಹೆಚ್ಚು ಕನ್ನಡವನ್ನು ಯೂಸ್ ಮಾಡ್ತೀವಿ. ಯಾಕಂದರೆ ನಮ್ಮಲ್ಲಿ ಅಡ್ಮಿಷನ್ಸ್ಗಳನ್ನು ನೋಡಿದಾಗ ಅದರಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದವರಿದ್ದಾರೆ. ಆದುದರಿಂದ ಎಲ್ಲರನ್ನೂ ಗಮನದಲ್ಲಿಟ್ಟುಕೊಂಡು ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಈ ಬಯಾಲಜಿ ಬ್ರಿಡ್ಜ್ ಕೋರ್ಸನ್ನು ನಾವು ಪ್ರಾರಂಭಿಸ್ತಾ ಇದ್ದೀವಿ. ಪ್ರಾರಂಭದಲ್ಲಿ ನಿಮಗೆ ಇದು ಸ್ವಲ್ಪ ಹೊಸದು ಅಂತ ಅನಿಸಬಹುದು. ಯಾಕಂದರೆ ನೀವು ನಿಮ್ಮ ಮನೆಗಳಲ್ಲಿದ್ದೀರಿ, ನಾವು ಇಲ್ಲಿ ಕಾಲೇಜಲ್ಲಿದ್ದೀವಿ. ನಿಜವಾಗಿಯೂ ಆಫ್ಲೈನ್ ಕ್ಲಾಸಸ್ ಅಂತ ಹೇಳಿದರೆ ಆವಾಗ ನೀವು ನಮ್ಮ ಎದುರುಗಡೆ ಇರ್ತೀರಿ. ನಿಮ್ಮ ಮೆಂಟಾಲಿಟಿ, ಸ್ಟಡಿ ಮೆಂಟಾಲಿಟಿ ನಮಗೆ ಗೊತ್ತಾಗುತ್ತೆ ಆವಾಗ. ಆದರೆ ಈ ಆನ್ಲೈನ್ ಕ್ಲಾಸ್ನಲ್ಲಿ ನಿಮ್ಮ ಸ್ಟಡಿ ಮೆಂಟಾಲಿಟಿ ನಮಗೆ ಸ್ವಲ್ಪ ಗೊತ್ತಾಗುವುದಿಲ್ಲ. ಆದರೂ ಕೂಡ ನಮ್ಮಿಂದ ಸಾಧ್ಯವಾದಷ್ಟು ನಿಮ್ಮ ಮೆಂಟಲ್ ಎಬಿಲಿಟಿಗೆ ತಕ್ಕಂತೆ ನಾವು ಈ ಆನ್ಲೈನ್ ಕ್ಲಾಸನ್ನು ಮಾಡ್ತೀವಿ. ಪ್ರಾರಂಭದಲ್ಲಿ ಬಹಳ ಈಸಿ ಇರುವಂತಹ ಕಾನ್ಸೆಪ್ಟ್ಗಳನ್ನು ಹೇಳ್ತೀವಿ. ಬರುತ್ತಾ ಕೆಲವು ಡಿಫಿಕಲ್ಟ್ ಲೆವೆಲ್ ಇರತಕ್ಕಂತಹ ಕಾನ್ಸೆಪ್ಟ್ಗಳನ್ನು ನಿಮಗೆ ಅರ್ಥ ಮಾಡಿಸುವುದಕ್ಕೆ ಪ್ರಯತ್ನ ಪಡ್ತೀವಿ. ಓಕೆ, ಆದುದರಿಂದ ಕೆಲವರು CBSE ವಿಭಾಗದಿಂದ ಬಂದವರಿರ್ತೀರಿ, ಕೆಲವರು ಇಂಗ್ಲೀಷ್ ಮಾಧ್ಯಮದಿಂದ ಓದಿ ಬಂದವರಿರ್ತೀರಿ. ನಾವು ಇಲ್ಲಿ ಡಿಸ್ಕಸ್ ಮಾಡುವಂತಹ ಕೆಲವು ಕಾನ್ಸೆಪ್ಟ್ಸ್ಗಳು ನಿಮಗೆ ಈಸಿ ಅಂತ ಅನಿಸ್ಬೋದು. ಆದರೆ ಇಲ್ಲಿ ನಾವು ಹೇಳುವಂತಹ ಈ ಕಾನ್ಸೆಪ್ಟ್ಗಳನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ PUC ಫಸ್ಟ್ ಇಯರ್ ಬಯಾಲಜಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ಈಸಿ. ಬಹಳ ಈಸಿಯಾಗಿ PUC ಫಸ್ಟ್ ಇಯರ್ ಬಯಾಲಜಿ ಅರ್ಥ ಮಾಡ್ಕೊಳ್ಬೋದು. ಕೆಲವರಿಗೆ PUC ಫಸ್ಟ್ ಇಯರ್ ಬಯಾಲಜಿ ಬಹಳ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಅದಕ್ಕೆ ಮುಖ್ಯವಾದ ಕಾರಣ ಏನಂದರೆ ಅವರಿಗೆ ಬಯಾಲಜಿಯಲ್ಲಿ ಬರುವಂತಹ ಕೆಲವು ವರ್ಡ್ಸ್ಗಳ ಬಗ್ಗೆ ಪರಿಚಯ ಇರುವುದಿಲ್ಲ. ನಾವು ಈ ಬ್ರಿಡ್ಜ್ ಕೋರ್ಸ್ನಲ್ಲಿ PUC ಫಸ್ಟ್ ಇಯರ್ ಬಯಾಲಜಿ ಮತ್ತು PUC ಸೆಕೆಂಡ್ ಇಯರ್ ಬಯಾಲಜಿಯಲ್ಲಿ ಪದೇ ಪದೇ ರಿಪೀಟ್ ಆಗ್ತಿರ್ತಕ್ಕಂತಹ ಕೆಲವು ವರ್ಡ್ಸ್ಗಳನ್ನು ನಾವು ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಹೀಗೆ ಮಾಡುವುದರಿಂದ ನಿಮಗೆ ನಾವು ಸಿಲೆಬಸ್ ಸ್ಟಾರ್ಟ್ ಮಾಡಿದಾಗ ಬಹಳ ಈಸಿಯಾಗಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಓಕೆ, ಎಸ್. ಫಸ್ಟ್ ಆಫ್ ಆಲ್ ವಿಲ್ ಸಿ ವಾಟ್ ಈಸ್ ದ ಮೈನ್ ಪರ್ಪಸ್ ಆಫ್ ಬ್ರಿಡ್ಜ್ ಕೋರ್ಸ್. ನೋಡಿ, ಇದರ ಹೆಸರು ಬ್ರಿಡ್ಜ್ ಕೋರ್ಸ್. ಇದು ಅಂದರೆ ಇಟ್ ಈಸ್ ದ ಬ್ರಿಡ್ಜ್ ಬಿಟ್ವೀನ್ SSLC ಆ್ಯಂಡ್ PUC. ನಾವು ಈಗ ಡೈರೆಕ್ಟಾಗಿ ನಿಮಗೆ ಸಿಲೆಬಸ್ಸನ್ನು ಸ್ಟಾರ್ಟ್ ಮಾಡಿದರೆ ಆವಾಗ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ.
ನಾವು ಹೇಳುವಂಥ ಕಾನ್ಸೆಪ್ಟ್ಗಳನ್ನು ಕ್ಯಾಚ್ ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ಫಸ್ಟ್ PUC ಬಯಾಲಜಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಏನೆಲ್ಲ ಕಾನ್ಸೆಪ್ಟ್ಗಳು ಬೇಕು ಅದೆಲ್ಲವನ್ನು ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ವಾಟ್ ಈಸ್ ದ ಮೈನ್ ಪರ್ಪಸ್ ಆಫ್ ಬ್ರಿಡ್ಜ್ ಕೋರ್ಸ್? ಬಿಲ್ಡ್ ಅಪ್ ಬೇಸಿಕ್ಸ್ ಆಫ್ ಬಯಾಲಜಿ. ಇಲ್ಲಿ ನಾವು ಸಿಲೆಬಸ್ ಹೇಳೋದಲ್ಲ, ಬಯಾಲಜಿಯ ಬೇಸಿಕ್ಸ್ ಅನ್ನು ಹೇಳ್ತೀವಿ. ಈ ಬೇಸಿಕ್ಸ್ ಹೇಳುವುದರಿಂದ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ PUC ಫಸ್ಟ್ ಇಯರ್ ಬಯಾಲಜಿ. ಓಕೆ, ಸೊ ಇಟ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ PUC ಫಸ್ಟ್ ಇಯರ್ ಬಯಾಲಜಿ ಸಿಲೆಬಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ವಿಜ್ಞಾನ ವಿಭಾಗದಲ್ಲಿ ಬಯಾಲಜಿಯನ್ನು ನೀವು ಆಯ್ಕೆ ಮಾಡಿಕೊಂಡಿರುವಂಥದ್ದು ಇಟ್ ಈಸ್ ಒನ್ ಆಫ್ ದ ವೆರಿ ಗುಡ್ ಡಿಸಿಷನ್. ನೀವು ಇತ್ತೀಚಿನ ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನೀವು ನೋಡ್ತಿರ್ಬೋದು, ಪ್ರತಿ ಒಂದು ಹಂತದಲ್ಲಿ ಕೂಡ ಬಯಾಲಜಿಯ ಕಾನ್ಸೆಪ್ಟ್ಸ್ಗಳು ಯೂಸ್ ಆಗ್ತಾ ಇದೆ. ರೈಟ್? ಇವತ್ತು ಜಗತ್ತಿಗೆ ಬಂದಿರುವಂತಹ ಈ ಕೋವಿಡ್-19 ಅನ್ನುವಂತಹ ಡಿಸೀಸ್ನ ವಿರುದ್ಧ ಹೋರಾಡಬೇಕಾದ್ರೆ ನಾವೆಲ್ಲರೂ ಏನು ತಗೊಳ್ತಿದ್ದೀವಿ? ವ್ಯಾಕ್ಸಿನೇಷನ್ ಅಂತ ತಗೊಳ್ತಿದ್ದೀವಿ. ಸೊ ವ್ಯಾಕ್ಸಿನೇಷನ್ಸ್ ಅನ್ನುವಂಥ ಕಾನ್ಸೆಪ್ಟ್ಗಳು ಇರುವುದು ಬಯಾಲಜಿಯಲ್ಲಿ. ರೈಟ್? ಬಯಾಲಜಿ ಈಸ್ ಒನ್ ಆಫ್ ದ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಫ್ಯಾಸಿನೇಟಿಂಗ್ ಬ್ರ್ಯಾಂಚ್ ಆಫ್ ಸೈನ್ಸ್. ನೋಡಿ, ಈ ಬಯಾಲಜಿ ಯಾಕೆ ಅಷ್ಟು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಬಯಾಲಜಿಯಲ್ಲಿ ನಾವು ನಮ್ಮ ಬಗ್ಗೆ ಸ್ಟಡಿ ಮಾಡ್ತೀವಿ. ಹೌದಾ? ನಮ್ಮ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಸುತ್ತಮುತ್ತಲಿರುವಂತಹ ಎಲ್ಲ ಜೀವಿಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಸೊ ನಮ್ಮ ಬಗ್ಗೆ ಸ್ಟಡಿ ಮಾಡುವಂತಹ ಯಾವುದಾದರೂ ಒಂದು ಸಬ್ಜೆಕ್ಟ್ ಇದೆ ಅಂದರೆ ಅದು ಬಯಾಲಜಿ. ನಾವು ಇವತ್ತು ಪ್ರತಿ ದಿವಸ ಜೀವಂತವಾಗಿರುವುದಕ್ಕೆ ಕಾರಣ ಏನು ಅನ್ನೋದಕ್ಕೆ ಆನ್ಸರ್ ಬಯಾಲಜಿಯಲ್ಲಿ ಸಿಗುತ್ತೆ. ರೈಟ್? ಸೊ ಈ ಎಲ್ಲ ವಿಚಾರಗಳನ್ನು ನಾವು ಮುಂದಿನ ಕ್ಲಾಸ್ಗಳಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ದಿಸ್ ಈಸ್ ದ ಮೈನ್ ಪರ್ಪಸ್ ಆಫ್ ಬ್ರಿಡ್ಜ್ ಕೋರ್ಸ್. ಓಕೆ, ಇವತ್ತಿನ ಈ ಸೆಷನ್ನಲ್ಲಿ ನಾನು ಬಹಳ ಸಿಂಪಲ್ ಇರುವಂಥ ಒಂದು ಟಾಪಿಕನ್ನು ತಗೊಂಡಿದ್ದೇನೆ. ಇದು ವೆರಿ ಬೇಸಿಕ್ಸ್ ಆಫ್ ಬಯಾಲಜಿ. ಸೊ ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಈ ವರ್ಡ್ಸ್ಗಳು ಬಯಾಲಜಿ ಫಸ್ಟ್ PUC ಇರ್ಬೋದು, ಸೆಕೆಂಡ್ PUC ಇರ್ಬೋದು, ಎಲ್ಲ ಕಡೆ ಈ ವರ್ಡ್ಸ್ಗಳು ರಿಪೀಟ್ ಆಗ್ತಿರುತ್ತೆ. ಸೊ ಏನದು? ಟೈಪ್ಸ್ ಆಫ್ ಪ್ಲಾಂಟ್ಸ್ ಬೇಸ್ಡ್ ಆನ್ ಹ್ಯಾಬಿಟ್ಸ್. ರೈಟ್? ಟೈಪ್ಸ್ ಆಫ್ ಪ್ಲಾಂಟ್ಸ್ ಬೇಸ್ಡ್ ಆನ್ ಹ್ಯಾಬಿಟ್ಸ್. ಸೊ ನಾವು ನಮ್ಮ ಸುತ್ತಮುತ್ತ ಬೇರೆ ಬೇರೆ ಪ್ಲ್ಯಾಂಟ್ಸ್ಗಳನ್ನು ನೋಡ್ತಾ ಇರ್ತೀವಿ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಪ್ಲ್ಯಾಂಟ್ಸ್ ಮೀನ್ಸ್ ಸಸ್ಯಗಳು. ಕರೆಕ್ಟ್? ನಾವು ನೋಡುತ್ತಿರುವಂತಹ ಎಲ್ಲ ಸಸ್ಯಗಳು ಒಂದೇ ರೀತಿಯಾಗಿರ್ತವ? ಇಲ್ಲ, ವೆರೈಟಿ ಸಸ್ಯಗಳಿವೆ, ಬೇರೆ ಬೇರೆ ಸಸ್ಯಗಳಿವೆ. ಇವತ್ತಿನ ನಾವು ಸೆಷನ್ನಲ್ಲಿ ಹ್ಯಾಬಿಟ್ಸ್ ಅಂದರೆ ಅವುಗಳು ಬೆಳೆಯುವ ರೀತಿ, ಹ್ಯಾಬಿಟ್ಸ್ ಅಂದರೆ ಅವುಗಳು ಬೆಳೆಯುವ ರೀತಿ ಆಧಾರದ ಮೇಲೆ ಯಾವುದೆಲ್ಲ ಪ್ಲ್ಯಾಂಟ್ಸ್ಗಳಿವೆ, ಎಷ್ಟು ವಿಭಾಗಗಳಾಗಿ ಪ್ಲ್ಯಾಂಟ್ಸ್ಗಳನ್ನು ಬಯಾಲಜಿಯಲ್ಲಿ ವಿಂಗಡಿಸಿದ್ದಾರೆ, ಇದನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ಲೆಟ್ ಅಸ್ ಸಿ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಬೇಸ್ಡ್ ಆನ್ ಹ್ಯಾಬಿಟ್ಸ್. ವೆರಿ ಸಿಂಪಲ್ ಟಾಪಿಕ್ ಇಟ್ ಇಸ್. In biology, based on habits, plants are classified into these categories. ಬಹಳ ಸಿಂಪಲ್ ನೋಡ್ರಿ, ಯಾವಾಗಲೂ ಕೇಳ್ತಿರ್ತೀರಿ. ಸಿ, ಫಸ್ಟ್ ಒನ್ ಈಸ್ ಕಾಲ್ಡ್ herbs. Second one is shrubs.
Third one is trees. Fourth one is climbers. And fifth one is creepers. Right? Herbs, shrubs, trees, climbers, creepers. ಇದರಲ್ಲಿ ನೀವು ಹೆಚ್ಚಾಗಿ ಕೇಳ್ತಿರ್ತೀರಿ ಹರ್ಬಲ್ ಮೆಡಿಸಿನ್ಸ್. ಹರ್ಬ್ಸ್ ಅಂತ ವರ್ಡ್ಗಳು ಮೆಡಿಸಿನ್ಸಲ್ಲಿ ಕೆಲವೊಂದ್ಸರಿ ಕೇಳ್ತಿರ್ತೀರಿ, ರೈಟ್? ಹರ್ಬಲ್. ಸೊ ದಟ್ ವರ್ಡ್ ಈಸ್ ರಿಲೇಟೆಡ್ ಟು ಬಯಾಲಜಿ. ಏನು ಕನ್ನಡ ಮೀಡಿಯಂನವರು ಕೇಳಬೇಕೀಗ, ಹರ್ಬ್ಸ್ ಅಂದರೆ ಗಿಡ, ರೈಟಾ? ಸಣ್ಣ ಗಿಡ ಇರ್ತದಲ್ಲ ಅದಕ್ಕೆ ಹರ್ಬ್ಸ್ ಅಂತ ಕರಿತೀವಿ. ಶ್ರಬ್ಸ್ ಅಂದರೆ ಪೊದೆ. ನೀವಿಲ್ಲಿ ನೋಡ್ರಿ, ಈ ಚಿತ್ರ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಸೊ ಪೊದೆ ಗ್ರೂಪ್ ಆಗಿರ್ತದಲ್ಲ, ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಶ್ರಬ್ಸ್, ಪೊದೆಗಳು ಅಂತ ಕರಿತೀವಿ. ಟ್ರೀಸ್ ಅಂದರೆ ದೊಡ್ಡ ಮರ, ಮರ. ಸೊ ಗಿಡ, ಪೊದೆ, ಮರ, ಇದು ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ನಾವು ಬಯಾಲಜಿಯಲ್ಲಿ ಈ ವರ್ಡ್ಗಳು ಬಂದಾಗ ಸ್ಟೂಡೆಂಟಿಗೆ ಸರ್ ಹರ್ಬ್ ಅಂದರೆ ಏನ್ರಿ ಅಂತ ಕೇಳ್ತಾರೆ. ಸೊ ಆದುದರಿಂದ ಈ ಬ್ರಿಡ್ಜ್ ಕೋರ್ಸ್ನಲ್ಲಿ ಇಂತಹ ವರ್ಡ್ಗಳನ್ನು ನಿಮಗೆ ಚೆನ್ನಾಗಿ ಅರ್ಥೈಸುವಂಥ ಕೆಲಸವನ್ನು ಮಾಡ್ತೀವಿ. ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್. ನೌ ವಾಟ್ ಆರ್ ಹರ್ಬ್ಸ್? ಕನ್ನಡದಲ್ಲಿ ಹೇಳಿದೆ ನಾನು, ಗಿಡಗಳು ಅಂತ ಹೇಳಿ. ಓಕೆ, ಏನು ಹರ್ಬ್ಸ್ ಅಂದರೆ? ದೀಸ್ ಆರ್ ಸ್ಮಾಲ್ ಪ್ಲಾಂಟ್ಸ್, ಸಣ್ಣ ಸಸ್ಯಗಳು. ಹರ್ಬ್ಸ್ ಮೀನ್ಸ್ ದೀಸ್ ಆರ್ ಸ್ಮಾಲ್ ಪ್ಲಾಂಟ್ಸ್. ಅವುಗಳ ಸ್ಟೆಮ್ ಹೇಗಿರುತ್ತೆ? ಸಾಫ್ಟ್ ಸ್ಟೆಮ್ ಇರುತ್ತೆ, ಗ್ರೀನ್ ಸ್ಟೆಮ್ ಇರುತ್ತೆ. ದೇ ಹ್ಯಾವ್ ಸಾಫ್ಟ್ ಆ್ಯಂಡ್ ಗ್ರೀನ್ ಸ್ಟೆಮ್. ಸೊ ಸ್ಟೆಮ್ ಅಂತ ಹೇಳಿದ್ರೆ ಕಾಂಡ ಅಂತ ಅರ್ಥ, ರೈಟಾ? ಸ್ಟೆಮ್ ಅಂದರೆ ಎಸ್ ಕಾಂಡ, ರೈಟ್? ರೂಟ್ ಅಂದರೆ ಬೇರು, ರೈಟ್? ಲೀವ್ಸ್ ಅಂದರೆ ಎಲೆಗಳು. ಬಹಳ ಸಿಂಪಲ್ ಹೇಳ್ತಿದ್ದೇನೆ ಅಂತ ಅನಿಸ್ಬೋದು, ಬಟ್ ದಿಸ್ ಇಸ್ ಇಂಪಾರ್ಟೆಂಟ್. ಸೊ ಇದು ಗೊತ್ತಿರಬೇಕು ಫಸ್ಟ್. ಸೊ ಇದರ ಈ ಹರ್ಬ್ಸ್ನ ಸ್ಟೆಮ್ ಹೇಗಿರುತ್ತೆ? ಸಾಫ್ಟ್ ಇರುತ್ತೆ ಆ್ಯಂಡ್ ಗ್ರೀನ್ ಇರುತ್ತೆ, ರೈಟ್? ನಿಮಗೆ ಗೊತ್ತಿದೆ, ಸಸ್ಯದಲ್ಲಿ ಎಲ್ಲಿ ಗ್ರೀನ್ ಕಲರ್ ಇರ್ತದೆಯೋ ಅಲ್ಲಿ ಏನಿರುತ್ತೆ? ಕ್ಲೋರೋಫಿಲ್ ಅನ್ನುವಂಥ ಪಿಗ್ಮೆಂಟ್ಸ್ ಇರುತ್ತೆ, ರೈಟ್? ಕ್ಲೋರೋಫಿಲ್ ಅನ್ನೋದು ಒಂದು ಗ್ರೀನ್ ಪಿಗ್ಮೆಂಟ್. ದೇ ಆರ್ ಪ್ರೆಸೆಂಟ್ ಇನ್ ದ ಗ್ರೀನ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್. ಇವಾಗ ನಾನು ಈ ಹರ್ಬ್ಸ್ಗೆ ಕೆಲವು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವುದೆಲ್ಲ ಹರ್ಬ್ಸ್ಗಳು ಅಂತ. ಸಿ, ಫಸ್ಟ್ ಎಕ್ಸಾಂಪಲ್ ಇಸ್ ಮಿಂಟ್. ಮಿಂಟ್ ಸಸ್ಯ ಇದೆಯಲ್ಲ, ದಟ್ ಈಸ್ ದ ಹರ್ಬ್. ಇಟ್ ಈಸ್, ಈ ಚಿತ್ರದಲ್ಲಿ ನೀವು ನೋಡುತ್ತಿರುವಂಥ ಈ ಸಸ್ಯ ಯಾವುದು? ಮಿಂಟ್. ಓಕೆ, ಮಿಂಟ್ ಈಸ್ ಹರ್ಬ್. ನೌ ಸೆಕೆಂಡ್ ಎಕ್ಸಾಂಪಲ್ ನೋಡಿ. ಸೆಕೆಂಡ್ ಎಕ್ಸಾಂಪಲ್ ಈಸ್, ನಾವು ಸುತ್ತಮುತ್ತ ನೋಡ್ತಿರ್ತಕ್ಕಂತಹ ಗ್ರಾಸ್. ಎಸ್, ಇನ್ನು ಮುಂದೆ ಬಯಾಲಜಿ ಆಯ್ಕೆ ಮಾಡಿಕೊಂಡಿರುವಂಥ ವಿದ್ಯಾರ್ಥಿಗಳು ಸ್ವಲ್ಪ ಪರಿಸರವನ್ನು ಕಣ್ಣು ಬಿಟ್ಟು ನೋಡಬೇಕು, ಆವಾಗ ಸಬ್ಜೆಕ್ಟ್ ಇಂಟ್ರೆಸ್ಟಿಂಗ್ ಆಗುತ್ತೆ, ರೈಟ್? ಜಸ್ಟ್ ಪುಸ್ತಕದಲ್ಲಿರುವುದನ್ನು ನಾವು ಸ್ಟಡಿ ಮಾಡುವುದರ ಜೊತೆಗೆ, ಸೊ ಯು ಹ್ಯಾವ್ ಟು ಸಿ ದ ನೇಚರ್. ನೇಚರ್ನಲ್ಲಿ ಕಲಿಯುವುದು ಭಾಳ ಇರುತ್ತೆ. ಈಗ ನೋಡಿ, ನೀವು ನಿಮ್ಮ ಸುತ್ತಮುತ್ತ ನೋಡ್ತಿರುವುದಂತಹ ಗ್ರಾಸ್ ಏನದು? ಹರ್ಬ್ಸ್ ಅದು, ರೈಟ್? ಸೆಕೆಂಡ್ ಎಕ್ಸಾಂಪಲ್ ಈಸ್ ಗ್ರಾಸ್. ಎಕ್ಸಾಂಪಲ್ ನಂಬರ್ 3, ಪ್ರತಿನಿತ್ಯ ನೀವು ಚಪಾತಿ ತಿಂತೀರಿ. ಎಸ್, ಚಪಾತಿ ಮಾಡಬೇಕಾದ್ರೆ ಏನು ಬೇಕು? ವೀಟ್ ಬೇಕು. ಸೊ ಆ ವೀಟ್ ಇರುವಂಥ ಗಿಡ, ವೀಟ್, ರೈಟ್? ದಟ್ ಈಸ್ ದ ಹರ್ಬ್. ನೀವು ಹೋಗಿ ನೋಡಿ, ಅದರ ಸ್ಟೆಮ್ಮು ಗ್ರೀನ್ ಇರುತ್ತೆ. ಸೊ ಥರ್ಡ್ ಎಕ್ಸಾಂಪಲ್ ಈಸ್ ವೀಟ್.
Similarly, fourth example is paddy. Paddy. ನೋಡಿ ಪ್ಯಾಡಿ ಅಂದರೆ ಏನು? ಭತ್ತದ ಗಿಡ. ಭತ್ತದ ಗಿಡ. ಸೊ ಪ್ರತಿನಿತ್ಯ ನಾವು ರೈಸ್ ತಿಂತೀವಿ. ಸೊ ರೈಸ್ ಆಗುವಂಥ ಗಿಡ ಯಾವುದು? ಪ್ಯಾಡಿ. ನೋಡ್ರಿ, ನಮ್ಮ ಜೀವನಕ್ಕೂ ಹರ್ಬ್ಸ್ಗೂ ಎಷ್ಟು ಸಂಬಂಧ ಇದೆ. ಸೊ ಮೋಸ್ಟ್ ಆಫ್ ದ ಫುಡ್ ವಿ ಗೆಟ್ ಫ್ರಮ್ ಹರ್ಬ್ಸ್. ಚಪಾತಿ, wheat, that is the herb. Rice comes from paddy, that is the herbs. ಸೊ ಈ ರೀತಿ ನಮಗೆ ನಾವು ಲಿಂಕ್ ಮಾಡಿಕೊಂಡು ಬಯಾಲಜಿಯಲ್ಲಿ ಬರುವ ಕಾನ್ಸೆಪ್ಟನ್ನು ಸ್ಟಡಿ ಮಾಡಿದರೆ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಎಸ್, ನಾವು ಸೆಕೆಂಡ್ ಟೈಪ್ ಈಸ್ ಕಾಲ್ಡ್ shrubs. ಕನ್ನಡದಲ್ಲಿ ಏನಂತ ಕರೀತಾರೆ shrubsಗೆ? ಪೊದೆ. ಕೆಲವು ಪ್ಲಾಂಟ್ಗಳು shrubs ರೂಪದಲ್ಲಿ ಇರುತ್ತೆ. shrubs. ಓಕೆ, ಲೆಟ್ ಅಸ್ ಸಿ ವಾಟ್ ಆರ್ shrubs. Shrubs are medium sized plants. Yes, they are not tall plants, they are not small plants, they are medium sized plants. And now if you see the stem of these plant, they have hard and woody stem. Here stem is not soft and green, they have hard and woody stem. Right? ನಿಮ್ಮ ಫೇವರೆಟ್ ಪ್ಲಾಂಟ್ ನಿಮಗೆ ಗೊತ್ತಿದೆ ನೋಡ್ರಿ, ಎಕ್ಸಾಂಪಲ್ ಕೊಡುವಾಗ ಫಸ್ಟ್ ಅದೇ ಬರುತ್ತೆ ಈಗ. ಸೊ ದ ಫಸ್ಟ್ ಎಕ್ಸಾಂಪಲ್ ಇಸ್ ರೋಸ್. ರೋಸ್ ಗಿಡ ನೋಡಿದ್ದೀರಿ ಕೆಲವರದು. ಈ ಪ್ಲ್ಯಾಂಟ್ ಬಹಳ ಫೇವ್ರೇಟ್. ಇದು ಬರೀ ಅಲ್ಲಿ ಫ್ಲವರ್ ಅನ್ನಷ್ಟೇ ನೋಡೋದಲ್ಲ, ನೀವು ಸ್ಟೆಮ್ ನೋಡಿದರೆ ಕೂಡ ಸ್ಟೆಮ್ ಹಾರ್ಡ್ ಇರುತ್ತೆ ರೋಸ್. ಇಟ್ ಈಸ್ ನಾಟ್ ಸಾಫ್ಟ್, ಇಟ್ ಈಸ್ ವುಡ್ಡಿ. Okay, so first example for shrub is rose. Okay, yes, my dear student, identify this plant very easily. You can tell now. This is the second example, that is hibiscus. We can also tell hibiscus, right? Correct pronunciation, hibiscus. ಸೊ ದಾಸವಾಳ ಗಿಡ ಎಲ್ಲರೂ ನೋಡಿದ್ರಲ್ಲ, ದಟ್ ಈಸ್ ದ ಹರ್ಬ್ ಇಟ್ ಇಸ್. ಓಕೆ, ಹರ್ಬ್ಗೆ shrubಗೆ ಸೆಕೆಂಡ್ ಎಕ್ಸಾಂಪಲ್ ಇಸ್ ಹಿಬಿಸ್ಕಸ್. ಫಸ್ಟ್ ಎಕ್ಸಾಂಪಲ್ ಇಸ್ ರೋಸ್. ಎಸ್, ಕ್ಯಾನ್ ಯು ಐಡೆಂಟಿಫೈ ದಿಸ್ ಪ್ಲಾಂಟ್? ಎಕ್ಸಾಂಪಲ್ ನಂಬರ್ 3, ಕ್ಯಾನ್ ಯು ಐಡೆಂಟಿಫೈ ದಿಸ್ ಪ್ಲಾಂಟ್? ಸೊ ದಿಸ್ ಈಸ್ ಜಾಸ್ಮಿನ್. ಎಲ್ಲ ಫ್ಲವರ್ ಬರುವಂತಹ ಪ್ಲ್ಯಾಂಟ್ಸ್ಗಳು, ಫ್ಲವರ್ ಅಂತ ಹೇಳಿದ್ರೆ ಬಹಳ ಯೂಸ್ಫುಲ್ ಬ್ಯೂಟಿಫುಲ್ ಫ್ಲವರ್ ಇರತಕ್ಕಂಥ ಪ್ಲ್ಯಾಂಟ್ಸ್ಗಳೆಲ್ಲ shrubs ಇರ್ತವೆ. ರೋಸ್, ಎಸ್, ಹಿಬಿಸ್ಕಸ್, ಜಾಸ್ಮಿನ್, ಯು ನೋ ದಟ್ ಇಸ್ ಜಾಸ್ಮಿನ್. ಸೊ ದಿಸ್ ಇಸ್ ದ shrub. ಎಷ್ಟು ಸಿಂಪಲ್ ಇದೆ ನೋಡ್ರಿ. Now third one is trees. Right? Just I am giving idea. ನೀವು ಎಕ್ಸಾಂಪಲ್ಸ್ಗಳನ್ನೆಲ್ಲ ಬೈ ಹಾರ್ಟ್ ಮಾಡ್ರಿ ಅಂತ ಹೇಳ್ತಿಲ್ಲ ನಾನು, ಅಥವಾ ಇನ್ನಷ್ಟು ಎಕ್ಸಾಂಪಲ್ ಹೇಳ್ರಿ ನೆನಪಿಟ್ಕೊಳ್ಳಿ ಅಂತ ಹೇಳ್ತಿಲ್ಲ. ಸೊ ಜಸ್ಟ್ ಯು ಶುಡ್ ನೋ ದೀಸ್ ಆರ್ ಥಿಂಗ್ಸ್ ಆರ್ ದೇರ್. ಸೊ ಥರ್ಡ್ ಒನ್ ಇಸ್ ಟ್ರೀಸ್. ಮ್ಯಾಕ್ಸಿಮಮ್ ಇರುವುದು ಯಾವುದು? ಟ್ರೀಸ್. ಪ್ಲ್ಯಾಂಟ್ಸ್ನಲ್ಲಿ ಮ್ಯಾಕ್ಸಿಮಮ್ ಪ್ಲ್ಯಾಂಟ್ಸ್ ಆರ್ ಟ್ರೀಸ್. ಸೊ ವಾಟ್ ಆರ್ ಟ್ರೀಸ್? Trees are tall plants. So tall plants are called as trees. They have very thick, woody and hard stem. Their stem is very thick. You know that some of the plant have very, very, very thick stem. That stem is woody and that stem is very hard. Right? So tall plants are called trees. Examples ನಾನು ಕೊಡಬೇಕಂತೇನಿಲ್ಲ. You can give many examples. So let us see the first example here is, that is your favorite tree. Once again, mango. Mango is tree. Right? Mango is not herb and mango is not shrub. Second example is
neem, neem tree. You can see here neem tree, that is ಬೇವಿನ ಮರ, neem. So neem is tree. Yes, identify this tree now. Which is this tree? Quickly tell me. So this tree is example number 3, banyan tree. ಆಲದ ಮರ, banyan tree, banyan tree, right? So example number 3 is banyan tree. ಸೊ ಎಲ್ಲರೂ ಇದನ್ನು ಟ್ರೀಯನ್ನು ನೋಡಿರ್ತೀರಿ. ಇನ್ನು ಮುಂದಿನ ಕ್ಲಾಸ್ಗಳಲ್ಲೆಲ್ಲ ಬನಿಯನ್ ಟ್ರೀಯ ಬಗ್ಗೆ ಕೆಲವು ವಿಶೇಷವಾದ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಬಟ್ ಈಗ ನೆನ್ಪಿಟ್ಕೊಳ್ರಿ, ಬನಿಯನ್ ಈಸ್ ದ ಟ್ರೀ. ದೆನ್ ಇದು ಕೂಡ ಕೆಲವರು ನೋಡಿರ್ತಾರೆ. ಎಕ್ಸಾಂಪಲ್ ನಂಬರ್ 4 ಈಸ್ ಕ್ಯಾಶು. ಕ್ಯಾಶು, ಗೋಡಂಬಿ, ಗೋಡಂಬಿ ಮರ. ಎಸ್, ಸೊ ದಿಸ್ ಈಸ್ the example for tree. So fourth one is cashew, godambi mara. Now fourth one is climbers. ಕೆಲವು ಪ್ಲಾಂಟ್ಸ್ ಗಳನ್ನ ನಾವು ನೋಡ್ತಿರ್ತೀವಿ, ಅವುಗಳು ಇನ್ನೊಂದು ಪ್ಲಾಂಟಿನ ಮೇಲೆ ಕ್ಲೈಂಬ್ ಮಾಡ್ತಾ ಹೋಗುತ್ತೆ. ಸೊ ದ ಕ್ಲೈಂಬ್ ಮಾಡ್ತಾ ಹೋಗುವಂತ ಪ್ಲಾಂಟ್ಸ್ ಗಳನ್ನ ನಾವೇನು ಕರಿತೀವಿ? ಕ್ಲೈಂಬರ್ಸ್. ಸೊ ಸಸ್ಯಗಳಲ್ಲಿ ಕೂಡ ಕ್ಲೈಂಬರ್ಸ್ ಇವೆ. So what are climbers? Climbers, they have thin, long, weak stem. Thin stem. Very long stem will be there because they have to climb. And the stem is very weak. Sannagirutte. Right? So they grow on support. So ಇಂಡಿವಿಜುವಲ್ ದೇ ಕೆನಾಟ್ ಗ್ರೋ. ಅವುಗಳು ಬೆಳೆಯಬೇಕಾದ್ರೆ ಇನ್ನೊಂದು ಪ್ಲಾಂಟ್ ಅಥವಾ ಇನ್ನೊಂದು ಏನಾದರೂ ಸಪೋರ್ಟ್ ಬೇಕು. ರೈಟ್? ಸೊ ದೇ ಕ್ಯಾರಿ ದೇಯರ್ ವೇಟ್. ಸೊ ದೇ ಕ್ಯಾನ್ ಕ್ಯಾರಿ ದೇಯರ್ ವೇಟ್. ಸೊ ದಿಸ್ ಈಸ್ ಅಬೌಟ್ ಕ್ಲೈಂಬರ್ಸ್. ವಿಲ್ ಸಿ ಎಕ್ಸಾಂಪಲ್ಸ್. ಸೊ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕ್ಲೈಂಬರ್ ಈಸ್ ಪೀ ಪ್ಲಾಂಟ್. Pea plant, right? A pea plant, you know, that is batani, pea plants. The second example for climber is ಕೆಲವರ ಮನೆಯಲ್ಲಿ ಈ ಪ್ಲಾಂಟ್ ಇರುತ್ತೆ. Yes, this is money plant. Money plant is climbers. ಅದು ಕ್ಲೈಂಬ್ ಮಾಡ್ಕೊಂಡು ಹೋಗುತ್ತೆ. ಅದಕ್ಕೊಂದು ಈ ತರ ಸಪೋರ್ಟ್ ಇಟ್ಟಿರ್ತೀವಿ ನಾವು. ಸೊ ಅದರ ಮೇಲೆ ಅದು ಕ್ಲೈಂಬ್ ಮಾಡಿಕೊಂಡು ಹೋಗ್ತಾ ಇರುತ್ತೆ. ಸೊ ಈ ಥರದ ಪ್ಲಾಂಟ್ಸ್ಗಳಿಗೆ ನಾವೇನಂತ ಕರಿತೀವಿ? ಕ್ಲೈಂಬರ್ಸ್ ಅಂತ ಕರಿತೀವಿ. ಓಕೆ, ಸೊ ಸೆಕೆಂಡ್ ಎಕ್ಸಾಂಪಲ್ ಈಸ್ ಮನಿ ಪ್ಲಾಂಟ್. ನಾವು ಲಾಸ್ಟ್ ಒನ್ ಈಸ್ ಕ್ರೀಪರ್ಸ್. ಇಲ್ಲಿ ಚಿತ್ರ ನೋಡಿದಾಗ ನಿಮಗೆ ಗೊತ್ತಾಗಿಬಿಡುತ್ತೆ. ಇದು ಕೆಲವು ಪ್ಲಾಂಟ್ಸ್ಗಳಿವೆ ನೆಲದ ಮೇಲೆ ಕ್ರೀಪಿಂಗ್ ಮಾಡಿಕೊಂಡು ಹೋಗುತ್ತವೆ. Creeping means ತೆವಳಿಕೊಂಡು. So such type of the plants are called creepers. Okay, let us see what are creepers. They creep on ground. Right? Plants creep on ground. They also have very long, thin stem. Stem is very long and thin, here it is, but they cannot carry their weight. Right? So they cannot carry their weight. That's why they are creepers. But climbers, they can carry their weight. ಅವುಗಳು ತನ್ನ ವೆಯ್ಟ್ ಅನ್ನು ಕ್ಯಾರಿ ಮಾಡ್ಕೊಳ್ತು. ಎಷ್ಟೇ ಎತ್ತರ ಹೋದ್ರೂ ಕೂಡ they can carry their weight with the help of support. But creepers cannot carry their weight. So examples, that is, okay, this is pumpkin. Okay, pumpkin. The example, the best example is the pumpkin. Pumpkin, that is the example for creepers. Pumpkin andrenu? ಕುಂಬಳಕಾಯಿ.
ಎಸ್. ನಾವು ಸೆಕೆಂಡ್ ಎಕ್ಸಾಂಪಲ್ ಬಹಳಷ್ಟು ಜನ ನೋಡಿದಿರಿ. ದಿಸ್ ಈಸ್ ವಾಟರ್ ಮೆಲಾನ್. Second example you can see here. Second example is watermelon. Right, a kallangadi. So watermelon, this is the creepers. ಅದು ನೀವು ಹೋಗಿ ನೋಡಿದರೆ ನೆಲದ ಮೇಲೆ ಕ್ರೀಪ್ ಮಾಡ್ಕೊಂಡು ಹೋಗುತ್ತೆ. ಸೊ ಅಲ್ಲೇ ಹೀಗೆ ವಾಟರ್ ಮೆಲಾನ್ ಬೆಳೆಯುತ್ತದೆ. ಸೊ ದಿಸ್ ಈಸ್ ಅಬೌಟ್ ಕ್ರೀಪರ್ಸ್. ಸೊ ಇಂದಿನ ಈ ಸೆಷನ್ನಲ್ಲಿ ನಾನು ಬಹಳ ಸಿಂಪಲ್ ಇರೋದನ್ನು ಹೇಳಿದ್ದೇನೆ. ಇದೇ ರೀತಿ ಬಯಾಲಜಿಯಲ್ಲಿ ಬರುವಂತಹ ಇನ್ನಷ್ಟು ವರ್ಡ್ಸ್ಗಳ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಇದರಿಂದ ನಿಮಗೆ PUC ಫಸ್ಟ್ ಇಯರ್ ಬಯಾಲಜಿ ಸಿಲೆಬಸ್ ಸ್ಟಾರ್ಟ್ ಮಾಡಿದಾಗ ಬಹಳ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಓಕೆ, ಟುಡೇ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ಟೈಪ್ಸ್ ಆಫ್ ದ ಪ್ಲಾಂಟ್ಸ್ ಬೇಸ್ಡ್ ಆನ್ ಹ್ಯಾಬಿಟ್ಸ್. ಓಕೆ, this is about today's session. Thank you so much, dear students. See you again